ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಬನ್ನಿ ತೋರಿಸ್ತೀನಿ. ಗೋಧಿ ನುಚ್ಚಿಂದು ಪಲಾವಿನ ಜೊತೆಗೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡೋ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಆರೋಗ್ಯಕರವಾದ ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಸ್ಪೆಷಲ್ ವಿಡಿಯೋ ಇದು. ಇಲ್ಲಿ ನೋಡಿ, ಒಂದು ಬೋಲು ಗೋಧಿ ತರಿ ತೊಗೊಂಡಿದ್ದೀನಿ. ಗೋಧಿ ತರಿ ಪಲಾವಿನ ಜೊತೆಗೆ ಬಂದಿದ್ದೀನಿ. ಈಗ ನೋಡಿ, ಒಂದು ಬೋಲು ಗೋಧಿ ತರಿ, ಒಂದು ಬಟ್ಲು ಬಟಾಣಿ, ಈರುಳ್ಳಿ 2 ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ, ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಇಡೀ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡದು ಕ್ಯಾರೆಟ್ ಗೆಡ್ಡೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಪನ್ನೀರ್ ಹಾಕೋದು ಇನ್ನೂ ಸೂಪರಾಗಿರ್ತದೆ. ಇಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು ಇವೆಲ್ಲ ತರಕಾರಿ. ನೋಡಿ, ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು 5 ರಿಂದ 6 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದು ಇಷ್ಟು ಕೊತ್ತಂಬರಿ ಸೊಪ್ಪು, ಇದು ಪುದೀನ, ಇದು ಕರಿಬೇವಿನ ಸೊಪ್ಪು, ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ನೋಡಿ, ಶುಂಠಿ ಪೇಸ್ಟ್ ಹಾಕೋತೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಹೇಗೆ ಅಂತ. ಈಗ ಅಷ್ಟು ಸಾಮಾನು ಐತಲ್ವ. ಇದು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಒಂದು ಹೋಳು ತೆಂಗಿನಕಾಯಿ ತುರಿದು ಅದನ್ನು ಮಿಕ್ಸಿ ಮಾಡಿ ಹಾಲು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತದೆ ಹಾಕಿ ಮಾಡಿದ್ರೆ. ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ನೋಡಿ ಮಿಕ್ಸಿ ಮಾಡ್ಕೊಂಬಿಡೋಣ. ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಇದು ನೋಡಿ, ಶುಂಠಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ರುಬ್ಕೊಂಬಂದಿದ್ದೀನಿ ನೈಸ್ಗೆ. ಈಗ ನೋಡಿ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಈ ಗೋಧಿ ತರಿನ ಹುರ್ಕೋಬೇಕು. ಇದು ಹುರ್ಕೊಂಡ್ರೆ ಪಲಾವ್ ಚೆನ್ನಾಗದು. ಉಪ್ಪಿಟ್ಟು ಪಲಾವು ಎಲ್ಲ ಹುರಿದು ಹಾಕಿದ್ರೆ ಚೆನ್ನಾಗದು. ಇಲ್ಲಾಂದರೆ ಲೋಳೆ ಥರ ಆಗುತ್ತೆ. ಅದಕ್ಕೆ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಗಮ್ ಅನ್ನೋವರೆಗೂ ಹುರ್ಕೋಬೇಕು. ಈಗ ನೋಡಿ ಆಗಿದೆ. ಈಗ ತೆಗೆದಿಟ್ಬಿಟ್ಟು ಒಗ್ಗರಣೆಗೆ ಹಾಕೊಂಬಿಡೋಣ. ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ. ಈಗ ಬಿಸಿಯಾಗಿದೆ. ಒಂದು 4 ಸ್ಪೂನ್ ಎಣ್ಣೆ ಹಾಕಿ. ನೋಡಿ, ಇಷ್ಟು ಚಕ್ಕೆ, 2 ಮೊಗ್ಗು, ಒಂದು ಅರ್ಧ ಅನಾನಸು, ಒಂದು 3 ಏಲಕ್ಕಿ, ಒಂದು 4 ಲವಂಗ ಇಷ್ಟು ಹಾಕಿದ್ದೀನಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ 2. ನೋಡಿ, ಪಲಾವ್ ಎಲೆ ಇದು 1-2. ನೋಡಿ, ಇದೊಂದು 2 ಸಾಜೀರಿಗೆ ಅಂತ ಬರುತ್ತೆ, ಇದು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಕಲ್ಲು ಇದು ಕಲ್ಲು ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಕಲ್ಲು ಅದು. ಈಗ ಈರುಳ್ಳಿ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಮಸಾಲೆಗಳ ಗಮನ ಎಷ್ಟು ಚೆನ್ನಾಗಿ ಗೊತ್ತಾಯಿದೆ. ರುಬ್ಬ ಹಾಕೋದ್ಕಿಂತ ಒಗ್ಗರಣೆಗೆ ಹಾಕೋಬೇಕು, ತುಂಬ ಚೆನ್ನಾಗಿರ್ತದೆ. ಮೊಗ್ಗು, ಅನಾನಸು, ಲವಂಗ, ಚಕ್ಕೆ, ಕಲ್ಲು, ಪಲಾವ್ ಎಲೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಎಲ್ಲನೂ, ಹಾಗಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಘಮ ಅಂತ ಇದೆ. ಈಗ ಒಗ್ಗರಣೆ ಬೆಂದಿದೆ. ಒಂದೊಂದೇ ತರಕಾರಿ ಹಾಕೋಣ. ಬೀನ್ಸ್ ಹಾಕೋತಾ ಇದ್ದೀನಿ, ಕ್ಯಾರೆಟು, ಗೆಡ್ಡೆಕೋಸು, ಬಟಾಣಿ ಹಾಕೋತಾ ಇದ್ದೀನಿ. ಈಗ ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಮಸಾಲೆ ಹಾಕೋಣ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ,
ಬೆಳ್ಳುಳ್ಳಿ ಈರುಳ್ಳಿ ಇಟ್ಕೊಂಡಿದ್ದೀನಿ, ಅದೇ ಮಸಾಲೆ. ಅದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗಬೇಕಿದೆ ನೋಡಿ. ಇದಕ್ಕೆ ಇಷ್ಟು ಕಸ್ತೂರಿ ಮೆಥಿ ಹಾಕೋತಾ ಇದ್ದೀನಿ, ಚೆನ್ನಾಗಿರ್ತದೆ ಈಗ ನೋಡಿ ಸ್ನೇಹಿತರೆ. ಹಸಿ ವಾಸನೆ ಹೋಗಿದೆ ಈಗ ನೋಡಿ, ಚೆನ್ನಾಗೆಲ್ಲ ಸುಂಡ್ಕೊಂಡಿದೆ. ಈಗ ಕಾಯಿ ಹಾಕೋಣ ನೋಡಿ. ಇದೇ ಬಟ್ಲಲ್ಲಿ ಎಷ್ಟಾಗುತ್ತೆ ನೋಡಿಕೊಂಡು ಹಾಕ್ತಾ ಇದ್ದೀನಿ. ಕಾಯಿ ಹಾಕೋದಕ್ಕಿಂತ ಕಾಯಿ ಹಾಲು ತೆಗೆದು ಹಾಕಿದ್ರೆ ತುಂಬ ಟೇಸ್ಟು. ಒಂದು ಬಟ್ಲು ಹಾಕಿದ್ದೀನಿ, ಇದು 2ನೇ ಬಟ್ಲು. 2.25 ಬಟ್ಟಿದೆ, ಕರೆಕ್ಟಾಗಿ ಆಗುತ್ತೆ. ಇಷ್ಟು ಬೇಕು, ಅದು ಗೋಧಿ ತರಿಗೆ ಚೆನ್ನಾಗಿ ನೀರು ಕುಡಿಯುತ್ತದೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ನೋಡಿ. ಇಷ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ನೋಡಿ. ಕುದೀತಾ ಇದೆ ಈಗ. ಗೋಧಿ ತರಿ ಹಾಕೋಣ ನುಚ್ಚಿನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಗೆ ಡೈರೆಕ್ಟ್ ಹಾಕೋದು. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸೋಣ ನೋಡಿ. ಈಗ ಬೇಯ್ತಾ ಇದೆ, ಸ್ವಲ್ಪ ಹಾಗೆ ಬೇಯಿಸ್ಕೊಂಡು ಆಮೇಲೆ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಅಂತ ಮುಚ್ಚಲ ಕ್ಲೋಸ್ ಮಾಡಿಲ್ಲ. ಈಗ ಸ್ವೀಟ್ ಕಾರ್ನ್ ಹಾಕ್ತೀನಿ. ಇವೇನು ಬೇಗ ಬೆಂದಾಯ್ತವೆ, ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಪಲಾವ್ ರೆಡಿ ಆಯಿತು, ಗೋಧಿ ನುಚ್ಚಿನ ಪಲಾವು. ಈಗ ಅದಕ್ಕೆ ಸ್ಪೆಷಲ್ ಮೇಲೆ ಎಲ್ಲ ಹಾಕಬೇಕಲ್ವ, ತುಪ್ಪ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ತುಪ್ಪ ಮೇಲೆ. ಅದಕ್ಕೆ ಟೊಮೊಟೊ ಹಾಕಿಲ್ಲ ನಾನು, ಟೊಮೊಟೊ ಬಾತೊಂದು ಸ್ಮೆಲ್ ಬರುತ್ತೆ ಅಂತ ಹಾಕಿಲ್ಲ. ಹುಳಿ ಹಾಕ್ತಾಯಿದ್ದೀನಿ ಇದಕ್ಕೆ, ನಿಂಬೆಹಣ್ಣಿಂದ ಹುಳಿ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಇಟ್ಬಿಟ್ಟು ಹಿಂಡ್ಬಿಟ್ಟು 2 ನಿಮಿಷ ಮುಚ್ಚಿಡೋಣ. ಈಗ ನೋಡಿ ಹುಳಿ ತುಪ್ಪ ಎಲ್ಲ ಹಾಕಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. 2 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎಲ್ಲ ಕಡೆಗೆ. ಈಗ ನೋಡಿ ಎಲ್ಲ ಹಾಕಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ, ಒಂದು 2 ನಿಮಿಷ ಮುಚ್ಚಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ, ಫುಲ್ಲು ಚೆನ್ನಾಗಾಗಿದೆ. ಈಗ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೋಧಿ ನುಚ್ಚಿನ ಪಲಾವು ಒಂದೇ ಥರ ಅಕ್ಕಿಲಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ದಿವಸ ಗೋಧಿ ನುಚ್ಚು, ಒಂದು ದಿವಸ ನವಣೆ, ಸಿರಿಧಾನ್ಯದ್ದು ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಸರ್ವ್ ಮಾಡಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ತಿಂತಾಯಿದ್ರೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಇದರ ಜೊತೆಗೆ ಒಂದು ಲೋಟ ಕಾಫಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ತಿಂದ್ಬಿಟ್ಟು ಕಾಫಿ ಕುಡಿತಾಯಿದ್ರೆ ತುಂಬ ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಲ್ವ ನಿಮಗೆ? ಮಾಡ್ತೀರಿ ಅಲ್ವಾ? ಮಾಡಿಬಿಟ್ಟು ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವೀಡಿಯೋ ಹಾಕಿರೋ ಫಸ್ಟ್ ನಿಮಗೆ ಬರುತ್ತೆ. ಹಳಬರು ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ಸೂಪರಾಗಿದೆ, ತಿಂದು ಟೇಸ್ಟ್ ಮಾಡಿ ನೋಡಿ. ಸ್ಪೆಷಲ್ಲು ಪಲಾವ್ ಇದು.